ಮಳೆಗಾಲದಲ್ಲಿ ಬಂದ ನೆಂಟ್ರು. ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಬೆಳಗಿನ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ರು. ಹಾಗೆ ಕೆಲಸ ಮಾಡ್ತಾ ಇದ್ದಾಗ ಬುಜ್ಜಿಗೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಆವಾಗ ಯೋಚನೆ ಮಾಡ್ತಾ ಇದ್ದಾಗ ಇನ್ನೊಂದೂರಲ್ಲಿ ಬಾಳ್ತಾ ಇದ್ದ ಅವಳ ಅತ್ತೆಯಾದ ಚಿಚುಕಾಗಿಯ ಮನೆಗೆ ಹೋಗ್ಬೇಕು ಅಂತ ಅವಳಿಗೆ ಅನಿಸ್ತು. ಅಮ್ಮ, ನಾವಿವತ್ತು ಚಿಚ್ಚು ಅತ್ತೆ ಮನೆಗೆ ಹೋಗ್ಬಿಟ್ ಬರೋಣ್ವಾ? ಯಾಕೆ ಬುಜ್ಜಿ ಸಡನ್ ಆಗಿ ಇವಾಗ? ಅಲ್ಲಮ್ಮ, ಚಿನ್ನ ಜೊತೆ ಆಟಾಡ್ಬೇಕಂತ ಅನಿಸ್ತಿತ್ತು. ಸರಿ, ನಾನು ಕೂಡ ಹೋಗ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೆ. ಇವತ್ತು ಹೋಗಿ ಸಂಜೆ ವಾಪಸ್ ಬಂದ್ಬಿಡೋಣ. ಸರಿಯಮ್ಮ, ಚೆನ್ನಾಗಿರುತ್ತೆ. ಹಾಗೆ ಅನ್ಕೊಂಡು ಟುನಿ ಬುಜ್ಜಿ ಇಬ್ರು ಕೂಡ ತಕ್ಷಣ ಮನೆನೆಲ್ಲ ಬೀಗ ಹಾಕೊಂಡು ಚಿಚುಕಾಗಿಯ ಮನೆಗೆ ಹೊರಟ್ರು. ಚಿಚುಕಾಗಿ ತುಂಬಾನೇ ಜಿಪಣಿಯಾಗಿದ್ಲು. ಅವಳ ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರೆ ಅವ್ರು ಯಾವಾಗಪ್ಪ ವಾಪಸ್ ಹೋಗ್ತಾರೆ ಅಂತ ಅಂದ್ಕೊಳ್ತಾ ಇದ್ಲು. ಅಂತ ಚಿಚುಕಾಗಿಯ ಮನೆಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಬಂದು ಸಡನ್ ಆಗಿ ನಿಂತ್ಕೊಂಡ್ರು. ಇದ್ದಕ್ಕಿದ್ದಂತೆ ಬಂದ ಅವರಿಬ್ರನ್ನ ನೋಡಿ ಚಿಚುಕಾಗೆ ಏನಪ್ಪಾ ಅಂತ ಅನ್ಕೊಂಡ್ಲು. ಅರೆ, ಇದೇನಿದು ನೀವಿಬ್ರು ಇಲ್ಲಿ? ಯಾಕೆ ಚಿಚು, ನಾವು ಬಂದಿದ್ರಲ್ಲಿ ನಿನಗೆ ಇಷ್ಟ ಇಲ್ವಾ? ಹಾಗೆ ಕೇಳ್ತಿದ್ಯಾ? ಅರೆ ಹಾಗೆಲ್ಲ ಏನೂ ಇಲ್ಲ ಟುನಿ, ಸುಮ್ಮನೆ ಕೇಳ್ದೆ. ಬುಜ್ಜಿ ಹೇಗಿದೀಯಾ? ಚೆನ್ನಾಗಿದ್ದೀನಿ ಅತ್ತೆ. ಏನ್ ಟುನಿ, ಬರ್ತೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ? ಏನೂ ಇಲ್ಲ ಚಿಚು, ಸುಮ್ಮನೆ ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತ. ಓ ಹೌದಾ, ಇದು ಒಳ್ಳೆ ಸರ್ಪ್ರೈಸೇ. ನೀನು ಬರ್ತೀಯಾ ಅಂತ ಗೊತ್ತಿದ್ರೆ ನಾನು ನಾನ್ ವೆಜ್ ಆದರೂ ಮಾಡಿಡ್ತಿದ್ದೆ ಅಲ್ವಾ, ಅದಕ್ಕೆ ಕೇಳಿದೆ. ಸರಿ ಬನ್ನಿ ಕೂತ್ಕೊಳ್ಳಿ, ಕುಡಿಯೋಕ್ಕೆ ನೀರು ತಗೊಂಡು ಬರ್ತೀನಿ. ಹಾಗೆ ಚಿಚುಕಾಗಿ ನೀರು ತಗೊಂಡು ಬರೋದಕ್ಕೋಸ್ಕರ ಒಳಗಡೆ ಹೋದ್ಲು. ಟುನಿ ಹಾಗೂ ಬುಜ್ಜಿ ಬಂದಿರೋದಕ್ಕೆ ಅವಳು ಈ ರೀತಿ ಅಂದ್ಕೊಂಡ್ಲು. ಅಯ್ಯೋ ದೇವ್ರೆ, ಇವರಿಬ್ರು ಯಾಕೆ ಇವಾಗ ಇಲ್ಲಿಗೆ ಬಂದ್ರು? ಸಂಜೆ ಹೋಗ್ತಾರೆ ಅನ್ನೋದ್ರಿಂದ ಸರಿ ಹೋಯ್ತು. ಇವಾಗ ಇವರಿಬ್ರಿಗೆ ನಾನು ಏನು ಅಂತ ಅಡಿಗೆ ಮಾಡಿ ಹಾಕೋದು? ಹಾಗಂತ ಅನ್ಕೊಂಡು ಅವರಿಬ್ರಿಗೆ ಕುಡಿಯೋದಕ್ಕೋಸ್ಕರ ನೀರು ತಗೊಂಡು ಹೋಗಿ ಕೊಟ್ಲು. ಹಾಗೆ ಅವ್ರ 3 ಜನ ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಮಳೆ ಸುರಿಯೋಕೆ ಶುರುವಾಯಿತು. ಆವಾಗ್ಲೇ ಚಿನ್ನು ಮನೆಗೆ ಬಂದ. ಅತ್ತೆ, ಬುಜ್ಜಿ ಇಬ್ರು ಯಾವಾಗ ಬಂದ್ರಿ? ಬಂದು ಸುಮಾರು ಹೊತ್ತಾಗಿಲ್ಲ ಕಣೋ, ಇವಾಗಷ್ಟೇ ಬಂದಿದ್ದು. ನೀನೆಲ್ಲಿಗೆ ಹೋಗಿದ್ದೆ? ಹೊರಗಡೆ ಆಟಾಡಕ್ ಹೋಗಿದ್ದೆ ಬುಜ್ಜಿ, ಅಷ್ಟರಲ್ಲಿ ಮಳೆ ಬಂತು, ಮನೆಗೆ ಬಂದ್ಬಿಟ್ಟೆ. ಸರಿ ಬಾ, ನಾವಿಬ್ರು ಆಟಾಡೋಣ. ಸರಿ ಆಟಾಡೋಣ ಬಾ. ಹಾಗೆ ಇಬ್ರು ಹೋಗಿ ಆಟಾಡ್ತಾ ಇದ್ರು. ಚಿಚುಕಾಗಿ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು. ಇದೇನಿದು, ಇಷ್ಟು ದಿನ ಬರ್ದೇ ಇರುವ ಮಳೆ ಈ ದಿನ ಬಂದಿದೆ? ಅದು ಇಷ್ಟು ದಿನ ಬರ್ದೇ ಇರುವ ನಾವು ಬಂದಿದೀವಲ್ವಾ, ಅದಕ್ಕೆ ಇರ್ಬೋದು. ಅದೂನು ನಿಜಾನೇ, ಎಷ್ಟೊತ್ತಂತ ಮಳೆ ಬರುತ್ತೆ, ನಿಂತೋಗುತ್ತೆ. ನಿಂತೋಗುತ್ತೆ. ಹಾಗಂತ ಇಬ್ರು ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಚಿಚ್ಚು ಎದ್ದು ಹೋಗಿ ಅವರಿಗೋಸ್ಕರ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು. ಆವಾಗ ಮಳೆ ಜೋರಾಗ್ತಾ ಇತ್ತು. ಚಿಚುಕಾಗಿ ಅವಳ ಮನ್ಸಲ್ಲಿ ಈ ರೀತಿ ಅನ್ಕೊಂಡ್ಲು. ಈ ಹೊತ್ತಿಗೆ ಏನಾದ್ರೂ ಅಡಿಗೆ ಮಾಡಿ ಹಾಕಿದ್ರೆ ಸಾಕು, ಸಂಜೆ ಹೇಗೂ ಹೋಗ್ಬಿಡ್ತಾರೆ, ಆಮೇಲೆ ಪುನಃ ಅಡಿಗೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಹಾಗಂತ ಅನ್ಕೊಂಡು ಎಲ್ರಿಗೋಸ್ಕರ ಅಡಿಗೆ ಮಾಡಿ ಮುಗಿಸಿ ಎಲ್ರಿಗೂ ಊಟನೂ ಹಾಕೋದ್ಲು ಚಿಚುಕಾಗೆ. ಮಳೆ ಅಂತೂ ಜೋರಾಗ್ತಾನೆ ಇತ್ತು. ಆವಾಗ ಅವರು ಟಿವಿ ಆನ್ ಮಾಡಿದ್ರು. ಟಿವಿಯಲ್ಲಿ ತುಫಾನ್ ಬಂದಿದೆ, ಯಾರು ಮನೆಯಿಂದ ಹೊರಗಡೆ ಬರೋದು ಬೇಡ ಅಂತ ನ್ಯೂಸ್ ಹೇಳ್ತಾ ಇದ್ರು. ಅದನ್ನ ಕೇಳಿ ಅವರು ಆಶ್ಚರ್ಯಪಟ್ರು. ಏನು ತುಫಾನಾ? ಯಾರು ಹೊರಗಡೆ ಬರಬಾರ್ದಾ? ಅರೆ ಇದೇನಿದು, ಇದು ಸ್ವಲ್ಪನೂ ಚೆನ್ನಾಗಿಲ್ಲ. ಹೌದು ಚಿಚು, ಇವಾಗ ನಾವು ಹೇಗೆ ಹೋಗೋದು? ಮಳೆ ನಿಲ್ಲುತ್ತೆ ಅಲ್ವಾ, ಆವಾಗ ಹೋಗ್ಬೋದು ಬಿಡು. ಹಾಗೆ ಸಂಜೆ ಸಮಯನೂ ಆಯ್ತು. ಮಳೆ ಕಡಿಮೆ ಆಗುತ್ತಾ ಅಂತ ನೋಡ್ತಾ ಇದ್ರು. ಆದ್ರೆ ಮಳೆ ಅಂತೂ ಕಡಿಮೆ ಆಗ್ಲೇ ಇಲ್ಲ. ಆದ್ರಿಂದ ಚಿಚುಕಾಗಿ ತುಂಬಾನೇ ಹೆದರ್ತಾ ಇದ್ಲು. ಚಿಚುಕಾಗಿ ಅವಳ ಮನ್ಸಲ್ಲಿ, ಅರೆ ಈ ಮಳೆ ನಿಲ್ಲೋ ತರ ಕಾಣಿಸ್ತಾನೆ ಇಲ್ಲ. ಹಾಗಾದ್ರೆ ಇವ್ರು ಇಲ್ಲೇ ಇರ್ತಾರಾ? ಆಮೇಲೆ ಇವ್ರಿಗೋಸ್ಕರ ಅಡಿಗೆ ಮಾಡ್ಬೇಕು, ಮನೇಲಿರೋ ಎಲ್ಲ ವಸ್ತುಗಳು ಖಾಲಿ ಆಗುತ್ತೆ. ಈ ತುಫಾನೆಲ್ಲ ಇವಾಗ್ಲೇ ಬರ್ಬೇಕಾಗಿತ್ತಾ? ಹಾಗಂತ ಅಂದ್ಕೊಳ್ತಾ ಇದ್ಲು. ಮಳೆ ಕಡಿಮೆ ಆಗ್ಲೇ ಇಲ್ಲ. ಆದ್ರಿಂದ ಚಿಚುಕಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಅಲ್ಲೇ ಇದ್ಬಿಡ್ತಾರೋ ಏನೋ ಅಂತ ಹೆದರ್ತಾ ಇದ್ಲು. ಆದ್ರಿಂದ ಚಿಚು ಟುನಿ ಹತ್ರ ಹೋಗಿ, ಟುನಿ, ಮಳೆ ಸ್ವಲ್ಪ ಕಡಿಮೆನೇ ಇದೆ, ಇವಾಗ ನೀವಿಬ್ರು ಹೊರಡ್ತೀರಾ? ಏನ್ ಚಿಚು, ಮಳೆ ಜೋರಾಗಿ ಬರ್ತಾ ಇದೆ, ಹೊರಡ್ತೀರಾ ಅಂತಿದೀಯಾ? ಹೌದಾ, ಮಳೆ ಜೋರಾಗಿ ಬರ್ತಾ ಇದೆಯಾ? ತುಫಾನಲ್ಲಿ ಹೊರಗಡೆ ಬರಬಾರ್ದು ಅಂತ ಹೇಳಿದ್ದಾರೆ. ನಾವು ಮಾತ್ರ ಹೇಗೆ ಹೋಗೋಕ್ಕಾಗುತ್ತೆ? ಅದನ್ನು ನಿಜಾನೇ, ಇನ್ನು ಸ್ವಲ್ಪ ಹೊತ್ತು ನೋಡೋಣ ಬಿಡೋ. ಹಾಗೆ ಇಬ್ರು ಹೋಗಿ ಮಳೆ ಕಡಿಮೆ ಆಗುತ್ತಾ ಅಂತ ನೋಡ್ತಾ ಇದ್ರು. ಮಳೆ ಕಡಿಮೆ ಆಗ್ಲಿಲ್ಲ. ಚಿಚುಕಾಗಿಗೆ ಭಯ ಹೆಚ್ಚಾಗ್ತಾ ಇತ್ತು. ಚಿಚು ಅವಳ ಮನ್ಸಲ್ಲಿ, ಅಮ್ಮ ಮಳೆ ಕಡಿಮೆ ಆಗಮ್ಮ, ಇವರಿಬ್ರು ಮನೆಯಿಂದ ಹೊರಟು ಅರ್ಧ ದೂರ ಹೋದ್ಮೇಲೆ ಪುನಃ ನೀನ್ ಬಂದ್ರೂ ಕೂಡ ಪರವಾಗಿಲ್ಲ, ನನಗೋಸ್ಕರ ಇದೊಂದೇ ಒಂದು ಹೆಲ್ಪ್ ಮಾಡಮ್ಮ. ಹಾಗಂತ ಅಂದ್ಕೊಳ್ತಾ ಇದ್ಲು. ಮಳೆ ಅಂತೂ ಕಡಿಮೆ ಆಗ್ಲೇ ಇಲ್ಲ. ಆವಾಗ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿಯಾದ ಟುನಿಯ ಹತ್ರ ಬಂದು ಈ ರೀತಿ ಕೇಳಿದ್ಲು. ಅಮ್ಮ, ಮಳೆ ನಿಲ್ಲೋ ತರ ಕಾಣಿಸ್ತಿಲ್ಲ, ಹೊರಗಡೆ ಹೋಗೋದ್ ಕಷ್ಟ ಅಮ್ಮ, ನಾವು ಎಲ್ಲೇ ಇದ್ಬಿಡೋಣ್ವಾ? ಸರಿ ಬುಜ್ಜಿ,
ಹೊರಗಡೆ ಹೋದ್ರೆ ಮಳೆಯಲ್ಲಿ ಸಿಕ್ಕಾಕೊಳ್ತೀವಿ. ಈ ತುಫಾನ್ ಸರಿಯಾಗ್ಲಿ ಆಮೇಲೆ ಹೋಗೋಣ. ಏನೋ ಇಲ್ಲೇ ಇರ್ತೀರಾ ನೀವು? ಯಾಕೆ ಚಿಚು, ನಾವಿರೋದ್ರಲ್ಲಿ ನಿನಗೆ ಇಷ್ಟ ಇಲ್ವಾ? ಚಾಚೆ, ನೀವು ಇರ್ತೀನಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ಖುಷಿನೇ ನನಗೆ. ಹಾ ಸರಿಯತ್ತೆ, ನಮ್ಗೆ ಎಲ್ಲ ಅಡಿಗೆನೂ ಮಾಡಿ ಹಾಕಿ ನಾವಿಬ್ರು ಚೆನ್ನಾಗಿ ತಿಂದು ಹೋಗ್ತೀವಿ. ಹಾಗೆ ಇಬ್ರು ತುಂಬಾನೇ ಸಂತೋಷ ಪಡ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಒಳಗಡೆ ತುಂಬಾ ಕಷ್ಟಪಡ್ತಿದ್ಲು. ಅರೆ, ಹಾಗಾದ್ರೆ ನೀವಿಬ್ರು ಊರಿಗೋಗಲ್ವಾ? ನನಗ್ ತುಂಬಾನೇ ಸಂತೋಷ. ಆ ನನಗೂ ಸಂತೋಷನೇ, ನಾವಿಬ್ರು ಚೆನ್ನಾಗಿ ಆಟಾಡ್ತಾನೆ ಇರ್ಬೋದು. ಹಾ ಒಳ್ಳೇದಾಯ್ತು. ಹೇಗೋ ಹೊರಗಡೆ ತುಫಾನು, ಮನೇಲಿ ಒಬ್ಳೇ ಇರ್ಬೇಕಾಗಿತ್ತು. ಇಲ್ಲಿಗೆ ಬಂದಿದ್ದು ಖುಷಿ ಆಗ್ತಿದೆ. ಮತ್ತೆ ಖುಷಿ ಇಲ್ದೇ ಇರುತ್ತಾ? ಹಾಗೆ ಎಲ್ರೂ ಮಾತಾಡ್ತಾ ಇದ್ರು. ಆ ದಿನ ರಾತ್ರಿ ಸಮಯನೂ ಆಯ್ತು. ಆವಾಗ ಚಿಚುಕಾಗಿ ಅವ್ರಿಗೋಸ್ಕರ ಪುನಃ ಅಡಿಗೆ ಮಾಡ್ತಾ ಇದ್ಲು. ಹೀಗಿರುವಾಗ ಬುಜ್ಜಿಗುಬ್ಬಚ್ಚಿ ಟುನಿ ಹತ್ರ ಹೋಗಿ ಕೇಳಿದ್ಲು, ಏನಮ್ಮ, ನಾವಿಲ್ಲಿರೋದ್ರಲ್ಲಿ ಅತ್ತೆಗೆ ಇಷ್ಟ ಇಲ್ಲ ಅಂತ ಅನಿಸ್ತಿದೆ. ಇಷ್ಟ ಹೇಗಿರುತ್ತೆ, ಅವಳೆ ಜಿಪುಣಿ, ಇಷ್ಟ ಇಲ್ಲ ಅವಳಿಗೆ. ಯಾಕಮ್ಮ, ನಮ್ಗೆ ಅಡಿಗೆ ಮಾಡಿ ಹಾಕಕ್ಕೆ ಕಷ್ಟಪಡ್ತಿದಾರಾ? ನಮ್ಮನೆಗೆ ಬಂದಾಗ ಚೆನ್ನಾಗಿ ತಿನ್ಲಲ್ವಾ? ನಮಗೆ ಹಾಕ್ಬೇಕು ಅನ್ನುವಾಗ ಮಾತ್ರ ಅವಳಿಗೆ ಕಷ್ಟ ಬರುತ್ತಾ? ಓ ಇರು ಅತ್ತೆನ ಇಟ್ಕೊಳ್ತೀನಿ ಹಾಗಂತ ಇಬ್ರು ಅಂದ್ಕೊಳ್ತಾ ಇದ್ರು. ಆವಾಗ್ಲೇ ಚಿಚುಕಾಗಿ ಆಹಾರ ಮಾಡಿ ತಗೊಂಡ್ ಬಂದ್ಲು. ಆವಾಗ ಬುಜ್ಜಿ ಈ ರೀತಿ ಕೇಳಿದ್ಲು, ಅತ್ತೆ, ನಾಳೆ ಬೆಳಿಗ್ಗೆ ಏನ್ ಟಿಫನು? ನಾಳೆ ಬೆಳಿಗ್ಗೆನಾ? ಇವಾಗ ತಾನೇ ರಾತ್ರಿ ಆಗಿದೆ, ಇವಾಗಿದೆನ್ ತಿನ್ನು, ನಾಳೆದು ನಾಳೆ ನೋಡೋಣ. ಆಹಾ ಹಾಗಲ್ಲ ಅತ್ತೆ, ನನಗೆ ನಾಳೆ ಮಸಾಲೆ ದೋಸೆ ಬೇಕು. ಏನೋ ಮಸಾಲೆ ದೋಸೆನಾ? ಆಲೂಗಡ್ಡೆ ಮನೇಲಿ ಇಲ್ವಲ್ಲ? ಏನಮ್ಮ, ಮೊನ್ನೆ ತಾನೇ ತಗೊಂಡೆ. ಓ ತಗೊಂಡ್ನಾ? ಸರಿ, ಮಾಡಿಕೊಡ್ತೀನಿ ಬುಜ್ಜಿ. ಚಿಚುಕಾಗೆ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ಲು. ಹಾಗೆ ಆ ದಿನಾನು ಕಳೀತು. ಮರುದಿನ ಬೆಳಗಾಯಿತು. ಆದ್ರೂ ಕೂಡ ಮಳೆ ಅಂತೂ ನಿಲ್ಲೇ ಇಲ್ಲ. ಚಿಚುಕಾಗೆ ಹೋಗಿ ಎಲ್ರಿಗೋಸ್ಕರ ಮಸಾಲೆ ದೋಸೆ ಮಾಡ್ತಾ ಇದ್ಲು. ಆ ಮಸಾಲೆ ದೋಸೆನ ಎಲ್ರಿಗೂ ಅವಳು ತಿನ್ನಕ್ಕೆ ಕೊಟ್ಲು. ಅತ್ತೆ, ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ. ಹೌದೌದು, ನಿನ್ ಪುಣ್ಯದಲ್ಲಿ ನಾನು ಮಸಾಲೆ ದೋಸೆ ತಿಂತಾ ಇದ್ದೀನಿ. ಯಾಕೋ, ನಿನಗೆ ಇದಕ್ಕಿಂತ ಮುಂಚೆ ನಾನು ಮಾಡಿಕೊಟ್ಟಿದ್ದಿಲ್ವಾ? ಮಾಡಿಕೊಟ್ಟೆ 6 ತಿಂಗಳು ಮುಂಚೆ. ಸರಿ, ಜಗಳ ಮಾಡದೆ ಇಬ್ರು ಊಟ ಮಾಡಿ. ಚಿಚುಗೆ ಒಳ್ಳೆ ಮನ್ಸು, ಅವಳು ಎಲ್ಲಾನು ಮಾಡಿಕೊಡ್ತಾಳೆ. ಮಾಡಿಕೊಡ್ತೀನಿ, ಬರ್ದೇ ಇರೋರು ಬಂದಿದ್ದೀರಾ ಅಲ್ವಾ? ಹಾಗೆ ಅವಳ ಪಾಡಿಗೆ ಅವಳ ಕೆಲ್ಸನ ಮಾಡಕ್ಕೆ ಶುರು ಮಾಡಿದ್ಲು. ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಏನ್ ಬೇಕು ಅಂತ ಕೇಳ್ತಿದ್ರು, ಅದನ್ನ ಚಿಚು ಮಾಡಿಕೊಡ್ತಿದ್ಲು. ಹಾಗೆ ಅವಳ ಮನ್ಸಲ್ಲಿ, ಅಯ್ಯೋ ಈ ಮಳೆ ಇವಾಗ್ಲೇ ಬರ್ಬೇಕಾ? ಬರ್ದೇ ಇರೋರು ನಿನ್ನೆ ಮನೆಗ್ ಬಂದ್ರು, ಜೊತೆಗೆ ತುಫಾನ್ನ ಕರ್ಕೊಂಡ್ ಬಂದ್ರು. ಈ ಮಳೆ ಯಾವಾಗ ನಿಲ್ಲೋದೋ? ಇವರಿಬ್ರು ಯಾವಾಗ ಇಲ್ಲಿಂದ ಹೋಗೋದು? ಮನೇಲಿ ಎಲ್ಲಾನು ಖಾಲಿ ಆಗ್ತಿದೆ. ಹಾಗಂತ ಅಂದ್ಕೊಂಡು ಪಾಪ ಚಿಚುಕಾಗೆ ಮಳೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಮನೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ಲು. ಆದ್ರೆ ಮಳೆ ಅಂತೂ ಕಡಿಮೆ ಆಗೋ ತರ ಅನಿಸ್ತಾನೇ ಇಲ್ಲ. ಇನ್ನು ಜೋರಾಗ್ತಾನೇ ಇತ್ತು. ಆದ್ರಿಂದ ಚಿಚುಕಾಗೆ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ಲು. ಹೀಗೇನೆ 3 ದಿನಾನು ಕಳೀತು. 3 ದಿನ ಆಯ್ತು, ಆದ್ರೂ ಮಳೆ ಬಿಡೋ ತರ ಕಾಣಿಸ್ತಿಲ್ಲ. ಕಮ್ಮಿ ಆದ್ರೆ ಚೆನ್ನಾಗಿರುತ್ತೆ. ಆದ್ರೆ ಈ 3 ದಿನ ತುಂಬಾ ಚೆನ್ನಾಗಿದೆ ನಾನು. ನನ್ ಮನೇಲಿ ಎಲ್ಲ ಖಾಲಿ ಆಯ್ತಲ್ಲ. ಏನಂದೆ ಚಿಚು? ಏನೂ ಇಲ್ಲ, ಈ 3 ದಿನ ನಿನ್ ಜೊತೆ ಇರೋದ್ರಲ್ಲಿ ನಾನು ಖುಷಿಯಾಗಿದ್ದೀನಿ. ಮಳೆ ಬರೋದ್ರಿಂದ ತುಂಬಾ ತಂಪಾಗಿದೆ ಅಲ್ವಾ? ನನಗ್ ಮಾತ್ರ ಯಾಕೋ ಉರಿತಿದೆ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ರು. ಮಳೆ ಅಂತೂ 3 ದಿನ ಆಗಿನೂ ಸ್ವಲ್ಪನೂ ನಿಲ್ಲೇ ಇಲ್ಲ. ಚಿಚುಕಾಗೇನು ನೆಂಟ್ರು ಎಲ್ರು ಮನೇಲಿರೋದ್ರಿಂದ ಅವಳು ಮನೇಲಿರುವ ಎಲ್ಲ ಸಾಮಗ್ರಿಗಳು ಖಾಲಿ ಆಗ್ತಾ ಇತ್ತು. ಹಾಗೆ ಆ ದಿನಾನೂ ಕಳೀತು. ಮರುದಿನ ಮಳೆ ಅಂತೂ ನಿಂತೋಯ್ತು. ಆದ್ರಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ಮನೆಗೆ ಹೊರಡೋಣ ಅಂತ ನಿರ್ಧಾರ ಮಾಡಿದ್ರು. ಸರಿ ಚಿಚು, ನಾವು ಹೊರಡ್ತೀವಿ. ಸರಿ, ಇವಾಗ ಮಳೆ ಕಡಿಮೆಯಾಗಿದೆ. ಇನ್ನು ನಿನಗೆ ತೊಂದರೆ ಕೊಡಬಾರ್ದು ಅಲ್ವಾ? ಹಾಗೆ ಹೇಳಿ ಟುನಿ ಬುಜ್ಜಿ ಇಬ್ರು ಅಲ್ಲಿಂದ ಹೋದ್ರು. ಆದ್ರೆ ಚಿಚುಕಾಗಿ 1 ವಾರಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎಲ್ಲಾನು ಖಾಲಿ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ಲು. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಿಂದ ಸುಮಾರು ದೂರದಲ್ಲಿ ಒಂದು ನದಿ ಇತ್ತು. ಪಕ್ಷಿಗಳಿಗೆ ನೀರ್ ಬೇಕು ಅಂದ್ರೆ ಆ ನದಿಗೆ ಹೋಗಿ ನೀರ್ ತಗೊಂಡ್ ಬರ್ಬೇಕಾಗಿತ್ತು. ಆದ್ರಿಂದ ಪಾಪ ಅವ್ರು ನೀರಿಗೋಸ್ಕರ ಸುಮಾರು ದೂರ ಹೋಗ್ತಾ ಇದ್ರು. ಅವ್ರೂರಿನಲ್ಲಿ ಬೇರೆ ಕೆರೆನೋ ಕೊಳನೋ ಬಾವಿನೋ ಇಲ್ಲ ಅನ್ನೋದ್ರಿಂದ ಅವ್ರಿಗೆ ಎಷ್ಟೇ ನೀರ್ ಬೇಕಂದ್ರೆ ಸರಿ, ಅವರು ಆ ನದಿಗೆ ಬಂದೇ ಆ ನೀರನ್ನ ತಗೊಂಡ್ ಹೋಗ್ಬೇಕಾಗಿತ್ತು. ಅದೇ ಊರಿನಲ್ಲಿದ್ದ ಬನ್ನುಗಿಳಿ ತುಂಬಾನೇ ಬುದ್ಧಿವಂತ. ಬನ್ನುಗಿಳಿ, ಚಿನ್ನುಕಾಗೆ, ಬುಜ್ಜಿಗುಬ್ಬಚ್ಚಿ ಇವ್ರು 3 ಜನನೂ ಸ್ನೇಹಿತರಾಗಿದ್ರು. ಬನ್ನು ತುಂಬಾನೇ ಧೈರ್ಯವಂತನಾಗಿನೂ ಇದ್ದ. ಆದ್ರಿಂದ ಅವರಲ್ಲಿ ಯಾರಿಗೆ ಯಾವುದೇ ಸಮಸ್ಯೆ ಬಂದ್ರೂ ಸರಿ, ಆ ಸಮಸ್ಯೆನ ಅವರು ಬನ್ನು ಹತ್ರ ಹೇಳ್ತಾ ಇದ್ರು. ಬನ್ನು ಅದನ್ನ ಸರಿ ಮಾಡ್ತಾ ಇದ್ದ. ಹೀಗಿರುವಾಗ ಒಂದಿನ ಬನ್ನುಗಿಳಿ, ಚಿನ್ನುಕಾಗೆ, ಬುಜ್ಜಿಗುಬ್ಬಚ್ಚಿ 3 ಜನ ಈ ರೀತಿ ಮಾತಾಡ್ತಾ ಇದ್ರು.
ಯಾಕೋ ಇವತ್ತು ತುಂಬಾನೇ ಪ್ರಶಾಂತವಾಗಿದೆ ಅಲ್ವಾ? ಆ, ಇರುತ್ತೆ. ಮನೇಲಿ ಯಾವುದೇ ಕೆಲಸನ ಮಾಡದೆ ಬೆಳಿಗ್ಗೆನೆ ಹೊರಗಡೆ ಬಂದ್ರೆ ಹಾಗೇನೆ ಇರುತ್ತೆ. ಹೌದೌದು, ನಮ್ಮಮ್ಮನೂ ನನ್ನ ಹತ್ರ ಕೆಲಸ ಕೊಡ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ಅಷ್ಟು ಬೇಗ ನಾನು ಬಂದ್ಬಿಟ್ಟೆ. ಅಂದ್ರೆ ಮನೆಗೆ ಹೋದ್ರೆ ಇವತ್ತು ಇದೇ ಕಣ ನಿನಗೆ. ಹಾಗೆ ಮಕ್ಕಳು ಮೂಜನ ಸಂತೋಷವಾಗಿ ಮಾತಾಡ್ಕೊಂಡು ನಗಾಡ್ತಾ ಇದ್ರು. ಆವಾಗ್ಲೇ ದೊಡ್ಡವರು ಎಲ್ರು ಕೂಡ ನೀರ್ ತಗೊಂಡ್ ಬರೋದಕ್ಕೋಸ್ಕರ ನದಿಗೆ ಹೊರಟ್ರು. ಅಮ್ಮ, ನೀರಿಗೆ ಹೋಗ್ತಾ ಇದ್ದೀರಾ? ಹೌದ್ ಬುಜ್ಜಿ, ನೀರ್ ತಗೊಂಡ್ ಬರೋಕ್ ಹೋಗ್ತಾ ಇದ್ದೀನಿ. ಏ ಚಿನ್ನು, ಬೆಳಿಗ್ಗೆ ಕೆಲಸ ಕೊಡೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಯಾಕೋ ಹೊರಗಡೆ ಬಂದ್ಬಿಟ್ಟೆ? ಬನ್ನಿ ಅತ್ತೆ, ಅವನಿಗೆ ಒಂದು ಏಟು ಹೊಡೀರಿ, ಯಾವಾಗ ಗೊತ್ತಾಗುತ್ತೆ. ಅದೋ ನೀನು ನೀರು ತಗೊಂಡು ಬರೋಕೆ ಹೇಳ್ತೀಯೇನೋ ಅಂತ ಭಯ. ನಿನ್ನ ಇವಾಗಿಲ್ಲ ಕಣೋ, ಹೋಗಿ ಬಂದು ಇಟ್ಕೊಳ್ತೀನಿ. ಸುಮ್ಮನೆ ಚಿಚ್ಚು, ಅಲ್ಲಿ ನದಿ ದೂರದಲ್ಲಿದೆ ಅಲ್ವಾ, ಅದಕ್ಕೆ ಹೆದರ್ಕೊಂಡು ಹೇಳಿರ್ಬೋದು. ಹಾಗೆ ದೊಡ್ಡವರು ಎಲ್ರು ಕೂಡ ನೀರು ತಗೊಂಡು ಬರೋದಕ್ಕೋಸ್ಕರ ಅಲ್ಲಿಂದ ಹೋದ್ರು. ಅವರನ್ನು ನೋಡಿ ಮಕ್ಕಳು ಎಲ್ರು ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಪಾಪ, ಇವಾಗ ಎಲ್ರು ಅಷ್ಟು ದೂರ ಹೋಗಿ ನೀರು ತಗೊಂಡು ಬರ್ಬೇಕಲ್ವಾ? ಯಾವಾಗ್ಲೂ ತಗೊಂಡು ಬರೋದು ತಾನೇ. ಹೌದು, ಆದ್ರೆ ಅಷ್ಟು ದೂರದಿಂದ ತಗೊಂಡ್ ಬರಕ್ಕೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಕಣೋ. ಈ ಚಿನ್ನ ತಲೆಯಲ್ಲಿ ಒಂದ್ ಬಿಂದಿಗೆ ನೀರಿಡ್ಬೇಕೋ, ಆವಾಗ ಗೊತ್ತಾಗುತ್ತೆ ಕಷ್ಟ. ಇದಕ್ಕೆ ನಾವೇನಾದ್ರೂ ಒಂದು ಮಾಡ್ಲೇಬೇಕು ಬುಜ್ಜಿ. ಹೌದ್ ಕಣೋ ಬನ್ನೋ, ಎಲ್ಲದಕ್ಕೆ ಏನಾದ್ರೂ ಒಂದು ದಾರಿ ಇರುತ್ತೆ ಅಲ್ವಾ? ಏನಾದ್ರೂ ಹೇಳ್ತಾ ಇರ್ತೀಯಾ? ಇದಕ್ಕೆ ಏನಾದ್ರೂ ಹೇಳೋ. ಹಾಗೆ ಮಕ್ಳು ಮೂಜನ ಮಾತಾಡ್ತಾ ಇದ್ರು. ಹೀಗೇನೆ ಸುಮಾರು ಸಮಯನೂ ಕಳೀತು. ಮಕ್ಳೆಲ್ರು ಅವ್ರವ್ರ ಮನೆಗೆ ಹೋದ್ರು. ಹೆತ್ತವ್ರು ಎಲ್ರು ನದಿನ ನೀರ್ ತಗೊಂಡು ಮನೆಗ್ ಬಂದ್ರು. ಅಮ್ಮ, ಅಷ್ಟು ದೂರ ಹೋಗಿ ನೀರ್ ತಗೊಂಡ್ ಬರ್ತಾ ಇದೀಯ ಅಲ್ವಾ, ನಿನಗೆ ಕಷ್ಟ ಆಗೋದಿಲ್ವಾ ಅಮ್ಮ? ಕಷ್ಟ ಆಗುತ್ತೆ ಕಣೋ, ಆದ್ರೆ ಏನ್ ಮಾಡೋದು, ನೀರ್ ಬೇಕಂದ್ರೆ ನಾವು ಅಷ್ಟು ದೂರ ಹೋಗಿ ತಗೊಂಡ್ ಬರ್ಲೇಬೇಕು ಅಲ್ವಾ? ಆ ನೀರ್ ಮಾತ್ರ ನಮ್ಮ ಪಕ್ಕದಲ್ಲೇ ಇದ್ದಿದ್ರೆ ನಮ್ಗೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಮ್ಮ? ಪಕ್ಕದಲ್ಲಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಇಲ್ವಲ್ಲ. ಹಾಗೆ ಚೋಟುಗಿಳಿ ನೀರ್ ತಗೊಂಡ್ ಬರೋದ್ರಲ್ಲಿ ಏನೇನ್ ಕಷ್ಟ ಇದೆ ಅಂತ ಬನ್ನು ಹತ್ರ ಹೇಳ್ತಾ ಇದ್ಲು. ಅದನ್ನು ಕೇಳಿ ಬನ್ನು ಅಂತೂ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ದ. ಅವಾಗ ಬನ್ನು ಅವನ್ ಮನ್ಸಲ್ಲಿ, ಅಮ್ಮ ಹೇಳಿದ ಹಾಗೆ ಅಷ್ಟು ದೂರ ಹೋಗಿ ನೀರ್ ತಗೊಂಡ್ ಬರೋದ್ರಲ್ಲಿ ಇಷ್ಟು ಕಷ್ಟ ಇದೆಯಾ? ಇದಕ್ಕೆ ಏನಾದ್ರೂ ಒಂದು ದಾರಿ ಮಾಡ್ಲೇಬೇಕು. ಚಿನ್ನು ಹಾಗೂ ಬುಜ್ಜಿನ ಕರ್ಕೊಂಡು ನದಿ ತೀರಕ್ಕೆ ಹೋಗಿ ನಾನು ನೋಡ್ತೀನಿ. ಹಾಗಂತ ಅನ್ಕೊಂಡು ಚಿನ್ನಕ್ಕಾಗಿ ಹಾಗೂ ಬುಜ್ಜಿಗುಬ್ಬಚ್ಚಿನ ಬನ್ನು ಬರಕ್ ಹೇಳ್ದ. ಅವ್ರ ಹತ್ರ ವಿಷಯ ಎಲ್ಲಾನು ಮಾತಾಡಿ ಅವರನ್ನು ಕರ್ಕೊಂಡು ಅವನು ನದಿ ತೀರಕ್ಕೆ ಹೋದ. ಇಲ್ಲಿಂದ ಊರೊಳಗಡೆ ನೀರ್ ತಗೊಂಡು ಹೋಗಕ್ಕೆ ದಾರಿ ಏನೂ ಇರೋ ತರ ನನಗೆ ಕಾಣಿಸ್ತಿಲ್ಲ ಕಣೋ. ಹೌದು, ಆದ್ರೆ ಸುಮ್ನೆ ಬರಕ್ಕೇನೆ ಇಷ್ಟು ಕಷ್ಟ ಆಯ್ತು ನಮ್ಗೆ. ನೀರ್ ತಗೊಂಡು ಹೋಗಕ್ಕೆ ಪಾಪ ಎಷ್ಟು ಕಷ್ಟ ಆಗುತ್ತೆ. ನಿಜಾನೇ, ಆದ್ರೆ ಈ ಜಾಗ ತಂಪಾಗಿದೆ, ಇಲ್ಲಿ ದೊಡ್ಡ ಜಾಗನೂ ಇದೆ ಅಲ್ವಾ? ಹೌದೌದು, ಈ ಜಾಗ ನೋಡಕ್ ತುಂಬಾ ಚೆನ್ನಾಗಿನೂ ಇದೆ. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಬನ್ನುಗೆ ಇದ್ದಕ್ಕಿದ್ದಂತೆ ಒಂದು ಒಳ್ಳೆ ಐಡಿಯಾನೂ ಸಿಕ್ತು. ಅಲ್ಲ, ನೀರನ್ನ ಮನೆ ತನಕ ತಗೊಂಡು ಹೋಗೋದು ಹೇಗೆ ಅಂತ ಯೋಚನೆ ಮಾಡಿದ್ವಿ ಹೊರತು ಮನೆಗಳೇ ನೀರತ್ರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿಲ್ಲ. ಹೌದಲ್ವಾ? ಒಳ್ಳೆ ಯೋಚನೆನೇ. ಆದ್ರೆ ಮನೆ ಹೇಗೋ ಇಲ್ಲಿಗೆ ಹಾರ್ಕೊಂಡ್ ಬರುತ್ತಾ? ಇಲ್ಲ, ನಾವು ಇಲ್ಲೇ ಹತ್ರದಲ್ಲೇ ಮನೆ ಕಟ್ಕೊಳ್ಬೇಕು. ಆವಾಗ ಪಕ್ಕದಲ್ಲೇ ನೀರಿರುತ್ತೆ, ಉಪಯೋಗ ಆಗುತ್ತೆ. ಸರಿ, ಆದ್ರೆ ಇದಕ್ಕೆ ಯಾರು ಒಪ್ಕೊಳ್ತಾರೆ? ಇದರಲ್ಲಿ ಏನೇನು ಉಪಯೋಗ ಇದೆ ಅಂತ ಎಲ್ಲರ ಹತ್ರನೂ ನಾವು ಹೇಳುವಾಗ ಅವರು ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ಹಾಗೆ ಮಕ್ಕಳೆಲ್ಲರೂ ಮಾತಾಡ್ಕೊಂಡು ಊರಿನವರನ್ನ ಅಲ್ಲಿ ಕರ್ಕೊಂಡು ಬಂದು ಅಲ್ಲೇ ಮನೆ ಕಟ್ಟೆ ಕೇಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು. ಬನ್ನು ಕೊಟ್ಟ ಆ ಐಡಿಯಾ ಅಂತೂ ಬುಜ್ಜಿಗುಬ್ಬಚ್ಚಿಗೆ ತುಂಬಾನು ಇಷ್ಟ ಆಯಿತು. ಈ ಜಾಗ ತುಂಬಾ ತಂಪಾಗಿದೆ, ತುಂಬಾ ಪ್ರಶಾಂತವಾಗಿನೂ ಇದೆ. ಇಲ್ಲಿ ಮನೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ ಊರೊಳಗಡೆ ಹೋಗಿ ಎಲ್ಲರ ಹತ್ರ ಮಾತಾಡೋಣ. ಲೋ ಬನ್ನು, ಏನೇ ಇದ್ರೂ ಕೂಡ ನೀನು ಬುದ್ಧಿವಂತ ಕಣೋ. ಹಾಗಲ್ಲ, ಮೊದಲು ಇದಕ್ಕೆ ಯಾರಾದರೂ ಒಪ್ಕೊಳ್ಬೇಕು. ಯಾರಾದರೂ ಒಬ್ಬರಾದರೂ ಒಪ್ಕೊಂಡ್ರೇನೆ ಉಳಿದವರೆಲ್ಲರೂ ಅವ್ರನ್ನ ನೋಡಿ ಒಪ್ಕೊಳ್ತಾರೆ. ಹಾಗೆ ಅವ್ರ ಮೂಜನಾನು ಸಂತೋಷವಾಗಿ ಊರೊಳಗಡೆ ಹೋದ್ರು. ಹೀಗೆ ಎಲ್ಲನ್ನ ಒಂದು ಜಾಗಕ್ಕೆ ಬರಕ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ರು. ಚಿನ್ನು, ಬನ್ನು, ನಾವು ಎಲ್ಲರೂ ಬೇರೆ ಬೇರೆ ಹೋಗಿ ಎಲ್ಲನ್ನ ಕರ್ಕೊಂಡು ಬರೋಣವಾ? ಹೌದು, ಅದೊಳ್ಳೆದೇ. ಆವಾಗಲೇ ಎಲ್ಲರೂ ಬೇಗ ಬರ್ತಾರೆ. ನೀನು ಕೊಟ್ಟ ಐಡಿಯಾ ಹೇಳಿದ್ಮೇಲೆ ಅವರೆಲ್ಲರೂ ಏನು ಹೇಳ್ತಾರೋ ಏನೋ. ಏನು ಹೇಳೋದು ಆಮೇಲೆ, ಮೊದಲು ಹೋಗಿ ಕರ್ಕೊಂಡು ಬರೋಣ ಬನ್ನಿ. ಹಾಗೆ ಮಕ್ಕಳು ಹೋಗಿ ಅವ್ರವ್ರ ಮನೇಲಿದ್ದ ತಾಯಿಯಂದಿರನ್ನ, ಅಕ್ಕದ ಪಕ್ಕದ ಮನೆಯಲ್ಲಿರೋ ಪಕ್ಷಿಗಳನ್ನ ಎಲ್ಲರನ್ನೂ ಕೂಡ ಒಂದು ಜಾಗಕ್ಕೆ ಕರ್ಕೊಂಡು ಬಂದ್ರು. ಅರೆ, ಏನ್ ಮಕ್ಳೇ, ಯಾಕೆಲ್ಲನ ಇಲ್ಲಿಗೆ ಬರಕ್ಕೆ ಹೇಳಿದೀರಾ? ನನ್ನ ಮಗಳು ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಬಂದ್ಲು. ಏನೋ ವಿಷಯ, ಏನಾಯ್ತು? ಎಲ್ರೂ ಬರ್ಲಿ ಇರಮ್ಮ, ಬಂದ್ಮೇಲೆ ನಾನು ಹೇಳ್ತೀನಿ. ಹಾಗೆ ಎಲ್ರೂ ಅಲ್ಲಿಗೆ ಬಂದ್ರು. ಬನ್ನುಗಿಳಿ ಅವನ ಐಡಿಯಾ ಏನು ಅನ್ನೋದನ್ನ ದೊಡ್ಡವರು ಎಲ್ಲರ ಹತ್ರನೂ ಹೇಳ್ದ.
ನಮ್ಮ ಊರಲ್ಲಿರೋರು ಎಲ್ರೂ ಕೂಡ ದೂರದಲ್ಲಿರುವ ಆ ನದಿಗೆ ಹೋಗಿ ತಾನೆ ತುಂಬಾನೇ ಕಷ್ಟಪಟ್ಟು ನಮ್ಮೂರಿಗೆ ನೀರನ್ನ ಎತ್ಕೊಂಡು ಬರ್ತಾ ಇರೋದು. ಹೌದು, ಕಷ್ಟಪಟ್ಟು ಎತ್ಕೊಂಡು ಬರ್ತಾ ಇದ್ದೀವಿ. ಆ ನದಿ ನೀರಿನ ಊರೊಳಗಡೆ ತಗೊಂಡು ಬರೋದಕ್ಕೆ ದಾರಿನೂ ಇಲ್ಲ. ಅದು ನಮಗೆ ಗೊತ್ತು ಕಣೋ. ಅರೆ, ಮೊದಲು ಅವನು ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನ ಕೇಳಿ. ಅದಕ್ಕೆ ನಾವು ನದಿ ನೀರನ್ನು ತಗೊಂಡು ಬರೋದನ್ನು ಬಿಟ್ಬಿಟ್ಟು ನಾವ್ಯಾಕೆ ಆ ನದಿ ತೀರದಲ್ಲೇ ಹೋಗಿ ಮನೆ ಕಟ್ಕೋಬಾರ್ದು? ಆವಾಗ ನೀರು ನಮ್ಮ ಹತ್ರನೇ ಇರುತ್ತೆ, ನಮಗೆ ಉಪಯೋಗನೂ ಆಗುತ್ತೆ ಅಲ್ವಾ? ಅದನ್ನು ಕೇಳಿ ಅವರೆಲ್ಲರೂ ತುಂಬಾನು ಆಶ್ಚರ್ಯಪಟ್ರು. ಅವನು ಹೇಳಿದ್ದು ಯಾರಿಗೂ ಅರ್ಥ ಆಗಲಿಲ್ಲ. ಅರೆ ಬನ್ನು, ಏನು ಹೇಳ್ತಾ ಇದೀಯಾ? ಸರಿಯಾಗಿ ಹೇಳು. ಅಂದರೆ ನಾವು ಯಾಕೆ ಆ ನದಿ ತೀರದಲ್ಲಿ ಹೋಗಿ ಮನೆ ಕಟ್ಕೊಳ್ಬಾರ್ದು ಅಂತ ಕೇಳ್ತಿದ್ದಾನೆ. ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಮನೆ ಕಟ್ಕೋಬೇಕಾ? ಅಲ್ಲೇ ತಾನೇ ನೀರಿರೋದು, ಅಲ್ಲೇ ಮನೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಜಾಗನೂ ಚೆನ್ನಾಗಿದೆ, ತುಂಬ ತಂಪಾಗಿನೂ ಇದೆ. ಹೌದು, ಚೆನ್ನಾಗಿ ಆಟಾಡ್ಕೋಬೋದು. ಹಾಗೆ ದೊಡ್ಡವರು ಎಲ್ಲರೂ ಅದನ್ನು ಕೇಳಿ ಅವ್ರ ಹತ್ರ ಅವರೇ ಮಾತಾಡ್ಕೊಳ್ತಾ ಇದ್ರು. ಮಕ್ಕಳಿಗಂತೂ ಏನೂ ಅರ್ಥ ಆಗಲಿಲ್ಲ. ಲೋ ಬನ್ನು, ಯಾಕೋ ಇದೆಲ್ಲ? ಅಮ್ಮ, ನೀರು ನಮಗೆ ತುಂಬ ಉಪಯೋಗ ಆಗುತ್ತೆ ಅಮ್ಮ. ಇವಾಗ ಮನೆಯಲ್ಲಿ ಪಾತ್ರೆ ತೊಳೆಯೋಕ್ಕೆ, ನಾವು ಸ್ನಾನ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಎಲ್ಲದಕ್ಕೂ ನೀರು ಬೇಕು. ಆ ಎಲ್ಲ ನೀರಿಗೂ ತುಂಬ ದೂರ ಬಂದು ನೀರು ಎತ್ಕೊಂಡು ಹೋಗಬೇಕಾಗಿರುತ್ತೆ. ಇದೇ ನೀರು ಪಕ್ಕದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ? ನೀನು ಹೇಳ್ತಿರೋದು ನಿಜಾನೇ, ನೀರು ಪಕ್ಕದಲ್ಲಿದ್ದರೆ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೆ ಏನೋ ಇವಾಗ ಹೊಸ ಮನೆನಾ, ಹಳೆ ಮನೆ ತಾನೇ? ಹೌದು, ಅದು ಹಳೆ ಮನೆನೇ. ಹೇಗೋ ಹೊಸ ಮನೆ ಕಟ್ಕೊಳ್ಬೇಕು. ಹಾಗೆ ಕಟ್ಕೊಳ್ಳೋ ಮನೇನ ಆ ನದಿ ತೀರದಲ್ಲಿ ನಾವು ಕಟ್ಕೊಳ್ಬೋದಲ್ವಾ? ಹಾಗಂತ ಹೇಳಿದ್ರಿಂದ ಏನ್ ಮಾಡೋದು ಅಂತ ದೊಡ್ಡವರು ಎಲ್ರೂ ಯೋಚನೆ ಮಾಡ್ತಾ ಇದ್ರು. ದೊಡ್ಡವರು ಎಲ್ರೂ ಏನ್ ಹೇಳ್ತಾರೋ ಅಂತ ಚಿಕ್ಕ ಮಕ್ಕಳು ಕಾಯ್ತಾ ಇದ್ರು. ಮಕ್ಕಳು ಹೇಳಿದ್ ಕೂಡ ನಿಜಾನೇ. ಹೌದೌದು, ನೀರಿಗೋಸ್ಕರ ತಾನೇ ನಾವು ಇಷ್ಟು ಕಷ್ಟಪಡ್ತಾ ಇರೋದು. ನದಿ ತೀರದಲ್ಲಿ ಮನೆ ಕಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹೌದು, ನನಗೂ ಕೂಡ ಅದು ಅರ್ಥ ಆಗ್ತಾ ಇದೆ. ನೀರು ತೆಗೆಯಕ್ಕೆ ಹೋಗುವಾಗ ಎಲ್ಲ ಅಲ್ಲಿ ತುಂಬ ತಂಪಾಗಿದೆ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ತಾನೇ ಬರ್ತಾ ಇದ್ದೀವಿ. ಅಮ್ಮ ಒಪ್ಕೋ ಅಮ್ಮ, ಚೆನ್ನಾಗಿರುತ್ತೆ. ಹೌದಮ್ಮ, ನಾವೆಲ್ಲರೂ ಅಲ್ಲೇ ಮನೆ ಕಟ್ಕೊಂಡು ಬಾಳ್ಬೋದು. ಹಾಗೆ ಬನ್ನು ಕೊಟ್ಟ ಆ ಐಡಿಯಾ ಊರಿನಲ್ಲಿರುವ ಪಕ್ಷಿಗಳು ಎಲ್ರಿಗೂ ಇಷ್ಟ ಆಗಿದ್ರಿಂದ ಎಲ್ಲರೂ ಆ ನದಿ ತೀರದಲ್ಲಿ ಮನೆ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡು ತಕ್ಷಣ ಹೋಗಿ ನದಿ ತೀರದಲ್ಲಿ ಮನೆ ಕಟ್ಟೋ ಕೆಲಸನ ಶುರು ಮಾಡಿದ್ರು. ಒಬ್ರಿಗೊಬ್ರು ಅಲ್ಲಿ ಸಹಾಯ ಮಾಡ್ಕೊಳ್ತಾನೋ ಇದ್ರು. ಅಮ್ಮ, ನಮ್ಮ ಮನೆ ತುಂಬ ಚೆನ್ನಾಗಿದೆ ಅಲ್ವಾ? ಹೌದೌದು, ತುಂಬಾನೇ ಮುದ್ದಾಗಿದೆ. ಚಿಚ್ಚು ಅತ್ತೆ, ನಿಮ್ ಮನೆ ಕಟ್ಟಿ ಮುಗಿಸ್ಬಿಟ್ರಾ? ಇಲ್ಲ ಬುಜ್ಜಿ, ಎಲ್ಲಿ ಈ ಚಿನ್ನು ನನಗೆ ಸಹಾಯ ಮಾಡ್ತಾನೆ ಇಲ್ಲ. ಚಿಚ್ಚು, ಕಡ್ಡಿ ಏನಾದ್ರೂ ಬೇಕಾ? ಅಯ್ಯೋ ಬೇಡ ಬೇಡ, ನಾನು ಸಹಾಯ ಮಾಡ್ತೀನಿ. ಹಾಗೆ ತುಂಬಾನೇ ಕಷ್ಟಪಟ್ಟು ದೊಡ್ಡವರು ಎಲ್ರೂ ಸೇರಿ ನದಿ ತೀರದಲ್ಲಿ ಅವರಿಗೋಸ್ಕರ ಮನೆಗಳನ್ನ ಕಟ್ಕೊಂಡ್ರು. ಪಕ್ಕದಲ್ಲಿ ನದಿ ನೀರು ಇರೋದ್ರಿಂದ ಅವ್ರಿಗೆ ನೀರಿಗೆ ಕೂಡ ಯಾವುದೇ ಸಮಸ್ಯೆನೂ ಇರ್ಲಿಲ್ಲ. ಪರವಾಗಿಲ್ಲ, ಈ ಮಕ್ಕಳಿಂದ ನಾವು ನದಿ ತೀರದಲ್ಲೇ ಮನೆನ ಕಟ್ಕೊಂಡಿದೀವಿ. ಹೌದೌದು, ಇವಾಗ ತುಂಬಾ ಸಮಯ ಇದೆ ಅಲ್ವಾ? ಮತ್ತೆ ನಮ್ಮ ಬನ್ನು ಕೊಡೋ ಐಡಿಯಾ ಅಂದ್ರೆ ಹಾಗೆ ಇರುತ್ತೆ. ಹಾಗೆಲ್ಲ ಏನೂ ಇಲ್ಲ, ಎಲ್ರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರಿಂದಾನೆ ಇವಾಗ ನಾವೆಲ್ಲರೂ ಸಂತೋಷವಾಗಿರೋದು. ಇನ್ನು ಯಾವುದೇ ಕಷ್ಟನೂ ಇಲ್ಲ. ಸ್ನಾನ ಮಾಡ್ಬೇಕು ಅಂತ ಅನ್ಸಿದ್ರು ಇಲ್ಲೇ ನದಿ ಇದೆ, ನದಿಯಲ್ಲೇ ಮಾಡ್ಬೋದು. ಹಾಗಾದ್ರೆ ಮೊದಲು ಈ ಚಿನ್ನನ ನದಿಯಲ್ಲಿ ಎತ್ತಿ ಬಿಸಾಕಿ, ಆ ಹುಡ್ಗ ಸ್ನಾನನೇ ಮಾಡ್ತಿಲ್ಲ. ಹಾಗಂತ ಹೇಳಿ ಚಿಚುಕಾಗೆ ಚಿನ್ನನ ನದಿಯಲ್ಲಿ ತಳ್ಳದ್ಲು. ಪಾಪ ಚಿನ್ನು ನದಿ ನೀರಲ್ಲಿ ಬಂದು ಬಿದ್ಬಿಟ್ಟ. ಅವನು ಬಿದ್ದಿದ್ದನ್ನ ನೋಡಿ ಪಕ್ಷಿಗಳೆಲ್ರೂ ನಗಾಡ್ತಾ ಇದ್ರು. ಹಾಗೆ ಅವರೆಲ್ಲರೂ ಸಂತೋಷವಾಗಿ ಬಾಳ್ತಿದ್ರು.